ಒಂದು ಕಾಲದಲ್ಲಿ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಅದ್ರ ಜೊತೆಗೆ ಬೆಳ್ಳಿ ಪರದೆಯಲ್ಲಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಲ್ಲಾ ರಂಗಗಳಲ್ಲೂ ಕೂಡ ತನ್ನದೇ ಆದಂತಹ ವಿಭಿನ್ನ ಹಾಗೂ ವಿಶೇಷ ಅಭಿನಯದ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಸದಾ ತನ್ನ ಅಭಿನಯದ ಮೂಲಕ ಎಂಟರ್ಟೈನ್ ಮಾಡ್ತಾ ಇದ್ದಂತಹ ಶೈಲಜಾ ಅಮ್ಮ ಇವತ್ತು ನಮ್ಮ ಬಾಸ್ ಟಿವಿಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ, ಯಾಕಂದ್ರೆ ಅವರ ಬಗ್ಗೆ ಮಾತನಾಡೋದಕ್ಕೆ ಒಂದಿನ ಫುಲ್ ಸಾಕಾಗಲ್ಲ. ಹಾಗೇನೆ ಕೃಷ್ಣ ರುಕ್ಕು ಅನ್ನುವಂತಹ ಧಾರಾವಾಹಿಯಲ್ಲಿ ಒಂದು ವಿಭಿನ್ನ ಪಾತ್ರದ ಮೂಲಕ ಮತ್ತೊಮ್ಮೆ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಅಮ್ಮ. 4 ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮನ್ನ ಕಿರುತೆರೆ ವೀಕ್ಷಕರ ನೋಡುವಂತಹ ಭಾಗ್ಯ ಸಿಕ್ಕಿದೆ. ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ಯಾವ ಪಾತ್ರದ ಮೂಲಕ ಎಂಟರ್ಟೈನ್ ಮಾಡ್ತಾ ಇದ್ರ, ಪಾತ್ರದ ವಿಶೇಷತೆ, ಯಾಕಂತಂದ್ರೆ ನೀವು ಒಂದೊಂದು ಪಾತ್ರವನ್ನ ಒಪ್ಕೊಂಡಾಗ ಆ ಪಾತ್ರಕ್ಕೆ ತೂಕ ಇದೆಯಾ ಇಲ್ವಾ ಅನ್ನುವಂಥದ್ದು ನಿಮ್ಮ ಅಭಿನಯ ಆಡ್ ಮಾಡಿದ್ರೆ ಮತ್ತಷ್ಟು ತೂಕ ಬರುತ್ತೆ, ಮತ್ತಷ್ಟು ಮೆರುಗು ಬರುತ್ತೆ. ಏನ್ ಹೇಳ್ತೀರಾ? ಹೌದು, ಖಂಡಿತ ಹೌದು. ಈಗ ಅದರಲ್ಲೂ 4 ವರ್ಷ ಗ್ಯಾಪ್ ಬಿಟ್ಟಿದೆ ಅಲ್ವಾ? ನನಗೆ ಒಂಥರ ನಟನೆ ಹಪಾಹಪಿ ಅಂತಾರಲ್ಲ, ಅದು ಶುರುವಾಗಿತ್ತು. ಆದ್ರಿಂದ ಈಗ ಒಳ್ಳೆ ಬ್ಯಾನರಲ್ಲಿ, ಆಮೇಲೆ ಒಳ್ಳೆ ಚಾನಲ್ ಥ್ರೂ ಬರ್ತಾ ಇದ್ದೀನಿ. ಕ್ಯಾರೆಕ್ಟ್ರು ಕೂಡ ತುಂಬ ಚೆನ್ನಾಗಿದೆ. 4 ಜನ ಮಕ್ಕಳು, ಗಂಡ ಇಲ್ಲ. ಆ ಗಂಡ ಇಲ್ಲ, ಅಪ್ಪ ಇಲ್ಲ ಅನ್ನೋ ಕೊರತೆನ 3 ಜನ ತಂಗಿದಿರಿಗೂ ನನ್ನ ಮಗ ಕೊಟ್ಟಿದ್ದಾನೆ. ಅಣ್ಣ ಆಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಸಂಸಾರನ ಸಾಗಿಸ್ತಾ ಇದ್ದಾನೆ. ಈ ಥರ ಒಂಥರ ಮುದ್ದಾದ ಫ್ಯಾಮಿಲಿ, ತುಂಬ ಪ್ರೀತಿಯಿಂದ ತುಂಬಿರುವಂಥ ಫ್ಯಾಮಿಲಿ. ಸೊ 4 ವರ್ಷಗಳ ಗ್ಯಾಪ್ ಯಾಕೆ ಅಮ್ಮ? ಯಾಕಂತಂದ್ರೆ ನಿಮ್ಮ ಅಭಿನಯವನ್ನು ಪ್ರತಿದಿನ ನೋಡ್ಲೇಬೇಕು ಅನ್ನುವಂಥದ್ದು ಎಷ್ಟೋ ಅಭಿಮಾನಿಗಳ ಕನಸಾಗಿರುತ್ತೆ. 4 ವರ್ಷಗಳ ಗ್ಯಾಪ್ ಅಂತಂದ್ರೆ ನಿಮ್ದೇ ಒಂದು ಪರ್ಸನಲ್ ಕೆಲಸಗಳು ಇರುತ್ತೆ, ಆದ್ರೂ ಕೂಡ ನಿಮ್ಮ ಅಭಿನಯವನ್ನು ನೋಡ್ಬೇಕು ಅನ್ನುವಂತ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ಅಂದರೆ ಮೇನ್ ರೀಸನ್ನು ಹೆಲ್ತ್ ಇಶ್ಯೂ. ಸೊ ಅದರಿಂದ ನಾನು ಡಿಸ್ಕಂಟಿನ್ಯೂ ಮಾಡಲೇಬೇಕಾಯಿತು, ಮಾಡಿದೆ. ಆಮೇಲೆ ಸ್ವಲ್ಪ ಇಂಪ್ರೂವ್ ಆಗಲಿ, ತುಂಬ ಆಫರ್ಸ್ ಬಂತು ಆವಾಗ ನೀವು ಹೇಳ್ದಂಗೆ. ಬಟ್ ನಾನು ಒಪ್ಕೊಳ್ಳಿಲ್ಲ. ಫಸ್ಟು ಹೆಲ್ತ್, ಆಮೇಲೆ ಮಿಕ್ಕಿದ್ದೆಲ್ಲ ಅಂತ. ಹಾಗಂತ ಪೂರ್ತಿ ಬಿಟ್ಬಿಟ್ಟೆ ಅಂತಲ್ಲ. ಇದರಲ್ಲೂ ಆ ಗ್ಯಾಪಲ್ಲೂ ಯು ಎಸ್ಗೆ ಹೋದಾಗ ನನ್ನ ಮಗ ಅಲ್ಲಿರ್ತಾನೆ. ಸೊ ಅಲ್ಲೋದಾಗ ಒಂದು ಕನ್ನಡ ಸಂಘದಿಂದ ಶಾರ್ಟ್ ಮೂವೀಸ್ ಮಾಡ್ತಾರೆ ಅವರು, ಕಾಂಪಿಟೇಷನ್ಗೆ ಅಂತ. ಅದನ್ನು ಶಾರ್ಟ್ ಮೂವಿಲಿ ನಾನು, ನನ್ನ ಗಂಡ, ನನ್ನ ಮಗ ಎಲ್ಲರೂ ಆ್ಯಕ್ಟ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಹೆಸರು ಮಾಡ್ತು. ಹೀಗೆ ಅಂದರೆ ಬಣ್ಣದ ಬದುಕು ಪೂರ್ತಿಯಾಗಿ ಬಿಟ್ಬಿಡೋಕ್ಕಾಗಲ್ಲ, ಅದು ಸೆಳಿತಾನೇ ಇರುತ್ತೆ ನಮ್ಮನ್ನು, ಬಾ 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 ಅಂತ ಹೀಗೆ. ಬಟ್ ಸಾಕು ಅನ್ನಿಸ್ತು, ಇನ್ನು ಮನೇಲಿದ್ದಿದ್ದು ಸಾಕು, ಇನ್ನು ಮತ್ತೆ ಎಂಟ್ರಿ ಆಗೋಣ ಅಂತ. ಒಳ್ಳೆ ಬ್ಯಾನರ್ ಬಂತಲ್ಲ, ಸೊ ಎಂಟ್ರಿ ಆದೆ ಅಷ್ಟೇ. ನೀವಾಗಲೇ ಕೂಡ ಹೇಳ್ತಾ ಇದ್ರಿ ಅಣ್ಣವ್ರ ಜೊತೆಗೆ ನಾ ಒಂದು ಶಬ್ದವೇದಿ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಹಾಗೆ ನಿಮ್ಮ ಮತ್ತೆ ಅವರ ಒಡನಾಟ ಹೇಗಿತ್ತು? ಆ ಸೆಟಲ್ ಎಲ್ಲ ಹೇಗಿರ್ತಿದ್ರಿ? ಹಾಗೇನೆ ಅವ್ರ ಜೊತೆಗೆ ಅವ್ರನ್ನ ಮೀಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೇನೆ ಸಾಕು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂತಾ ಇರ್ತೀವಿ. ಅಂತದ್ರಲ್ಲಿ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ರ, ಒಂದಷ್ಟು ಮಾತುಕತೆಗೆ ಸಿಕ್ಕಿದ್ರೆ ಅಂದ್ರೆ ನಿಜವಾಗ್ಲೂ ಒಂಥರ ನಿಮ್ಗೊಂಥರ ಗಾಡ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಖಂಡಿತವಾಗಿ ಹೌದು. ನಾನು ಅನ್ಕೊಳ್ಳದೇ ಇದ್ದಂಥ ಸೌಭಾಗ್ಯ ಅದು ನಂದು. ಆ, ಅದಕ್ಕೂ ಮೂಲ ಕಾರಣ ಎಸ್ ನಾರಾಯಣ ಅವ್ರು ಅಂತಾನೆ ಹೇಳ್ಬೋದು. ಆ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಮಾಡಿದ್ರು. ಅಂದರೆ ಅದು ಬರೀ ಒಂದು 2 ದಿವಸ ಬಂತಷ್ಟೇನೆ. ಬಟ್ ಒಳ್ಳೆ ಕ್ಯಾರೆಕ್ಟ್ರು. ತುಂಬ ಖುಷಿಯಾಗಿ ಮಾಡಿದೆ ನಾನು. ಎಷ್ಟೋ ಹಿರಿಯ ಕಲಾವಿದರಿಗೇ ಸಿಕ್ಕಿಲ್ಲ. ಆ ಅಣ್ಣ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋವಂಥ ಅದೃಷ್ಟ ಸಿಕ್ಕೇ ಇಲ್ಲ. ಅದರಲ್ಲಿ ನನಗೆ ಸಿಕ್ತಲ್ಲ, ನಾನು ತುಂಬ ಖುಷಿಯಿಂದ ಮಾಡಿದೆ ಆ ಕ್ಯಾರೆಕ್ಟರ್ನ. ಮತ್ತು ಅವ್ರು ಎಷ್ಟು ಜೆಮ್ ಅಂದರೆ ನಿಜವಾಗ್ಲೂ ಕೆಲವು ಸಲ ಆಶ್ಚರ್ಯ ಆಗುತ್ತೆ. ಸುಮ್ಮನೆ ಎಲ್ಲರ ಜೊತೆನೂ ಸಿಂಪಲ್ಲಾಗಿ ಕೂತ್ಕೊಂಡು ಊಟ ಮಾಡೋರು. ಎಷ್ಟೋ ಸಲ ನಾವೇ ಯೋಚನೆ ಮಾಡ್ತೀವಿ, ಸೆಟ್ಟಲ್ಲಿ ಊಟ ಚೆನ್ನಾಗಿರುತ್ತಾ, ಮಾಡಬೇಕಾ ಮಾಡಬಾರ್ದಾ ಅಂತ. ಅವ್ರು 2ನೇ ಥಾಟೇ ಇಲ್ಲ. ಎಲ್ಲರ ಜೊತೆ ಎಲ್ಲರೂ ಏನು ಊಟ ಮಾಡ್ತಾರೋ ಸ್ಪೆಷಲ್ಲಾಗಿ, ಕೆಲವು ಜನ ನಿಮಗೂ ಗೊತ್ತಿರುತ್ತೆ, ಸ್ಪೆಷಲ್ಲಾಗಿ ಏನೇನೋ ತರಿಸ್ಕೊಂಡು ಊಟ ಮಾಡ್ತಿರ್ತಾರೆ. ಅವರಿಲ್ಲ, ಸೆಟ್ಟಲ್ಲಿ ನಮಗೇನು ಬಂದಿರುತ್ತೆ, ಎಲ್ಲ ಆರ್ಟಿಸ್ಟ್ಗಳಿಗೆ ಎಲ್ರಿಗೂ ಏನು ಊಟ ಮಾಡ್ತಾರೆ ಅದನ್ನೇ ಖುಷಿಯಾಗಿ ಊಟ ಮಾಡೋರು. ನಿಜವಾಗ್ಲೂ ನನ್ನ ಜೀವನದ ಸೌಭಾಗ್ಯ ಅಂತಲೇ ಹೇಳ್ತೀನಿ. 2 ದಿನ ಅವ್ರ ಜೊತೆಗೆ ವರ್ಕ್ ಮಾಡಿದ್ದ, ಅಣ್ಣ ಅವ್ರ ಜೊತೆಗೆ ತುಂಬ ಖುಷಿಯಾಗಿ ವರ್ಕ್ ಮಾಡಿದೆ ನಾನು. ಸಾಕಷ್ಟು ನಾಯಕ ನಟರಿಗೆ ನೀವು ತಾಯಿ ಪಾತ್ರವನ್ನ ನಿಭಾಯಿಸಿದ್ರ. ಸೊ ಈಗ ಯಾರ ನಟರ ಜೊತೆಗೆ ಮಿಸ್ ಆಗಿದೆ ಅಲ್ವಾ ಇನ್ನು? ಅಲ್ಲ, ಈಗ ಅನ್ನೋದ್ರಲ್ಲಿ ಇನ್ನೂ ಅರ್ಥ ಇಲ್ಲ, ಯಾಕೆಂದ್ರೆ ಇನ್ನೂ ಮಾಡಿದ್ರು ಮಾಡ್ಬೋದು ನಾನು. ಬಟ್ ನನಗೆ ತುಂಬ ಮಿಸ್ ಮಾಡ್ಕೊಂಡಿದ್ದು, ನಾನು ಅಂಬರೀಷ್ ಅವ್ರ ಜೊತೆಗೆ ವರ್ಕ್ ಮಾಡಿಲ್ಲ. ಮಿಕ್ಕಿದ್ದೆಲ್ಲ ವಿಷ್ಣುವರ್ಧನ್ ಸರ್ ಜೊತೆಗೆ ಮಾಡಿದ್ದೀನಿ, ಸುದೀಪ್ ಜೊತೆಗೆ ಮಾಡಿದ್ದೀನಿ, ದರ್ಶನ್ ಜೊತೆಗೆ ಮಾಡಿದ್ದೀನಿ, ಸುಮಾರು ಜನದ ಜೊತೆಗೆ ಮಾಡಿಬಿಟ್ಟಿದ್ದೀನಿ. ಬಟ್ ಅಂಬರೀಷ್ ಅವ್ರ ಜೊತೆಗೆ ವರ್ಕ್ ಮಾಡಲಿಲ್ಲ ಅನ್ನೋ ಕೊರತೆ ನನಗೆ ಇವತ್ತಿಗೂ ಕಾಡ್ತಾ ಇದೆ. ಅಣ್ಣ ಅವ್ರ ಜೊತೆಗೆ ಮಾಡಿದ್ದೀನಿ, ಶಿವಣ್ಣನ ಜೊತೆಗೆ ಮಾಡಿದ್ದೀನಿ, ಎಲ್ಲರ ಜೊತೆನೂ ಮಾಡಿದ್ದೀನಿ, ಜಗ್ಗೇಶ್ ಅವ್ರ ಜೊತೆನೂ ಮಾಡಿದ್ದೀನಿ. ಹೀಗೆ ಇದೇ ತಿಂಗಳಲ್ಲಿ ಅಪ್ಪು ಅವರ ಬರ್ತಡೇ ಇದೆ.
ಸೊ ಅಪ್ಪು ಅವ್ರು ಇಲ್ಲ ಅಂದ್ರೂ ಕೂಡ ಅವರ ಅಭಿಮಾನಿಗಳು ಅವರ ಒಂದು ಕಂಠೀರವ ಹತ್ರ ಹೋಗಿ ಅವರ ಒಂದು ದರ್ಶನವನ್ನ ಮಾಡ್ಕೊಂಡ್ ಬರ್ತಾರೆ. ಸೊ ಅಪ್ಪು ಅವ್ರ ಬಗ್ಗೆ ನೀವು ಏನಾದ್ರು ಹೇಳೋದಾದ್ರೆ? ನಿಜವಾಗ್ಲೂ ನನಗೆ ನೆನೆಸ್ಕೊಂಡ್ರೇನೆ ತುಂಬ ಬೇಜಾರಾಗುತ್ತೆ. ಅಪ್ಪು ಜೊತೆ ನಾನು ಅಭೀಲ್ ಮಾಡಿದ್ದೀನಿ. ಎಷ್ಟು ಸಿಂಪಲ್ಲು ಅಂದರೆ ಆ ಮನುಷ್ಯ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸೋದು, ಹತ್ರ ಕರೆದು ಮುದ್ದು ಮಾಡಿ ಪ್ರೀತಿಯಿಂದ ಮಾತಾಡ್ಸ್ಕೊಳ್ಳೋರು. ಅಭಿ ಮಾಡುವಾಗಲ ನನಗೆ ಅದೇ ಈಗಲೂ ನೆನಪಾಗತ್ತೆ. ಆಮೇಲೆ ನಾವು ಬೇರೆ ಸೀರಿಯಲಲ್ಲಿದ್ದಾಗ ಅವ್ರದ್ದು ಹೀಗೀಗ ಆಯಿತು ಅಂತ ಸುದ್ದಿ ಬಂತು. ಅವತ್ತೇ ನಾವು ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ವಿ, ಇಲ್ಲ ಸರ್ ಖಂಡಿತ ಈಗ ವರ್ಕ್ ಮಾಡೋಕ್ಕಾಗಲ್ಲ, ನಾವು ಮನೆಗೆ ಹೋಗಲೇಬೇಕು ಅಂತ ಇದು ಮಾಡಿಬಿಟ್ವಿ. ಹೀಗೆ ನನಗೆ ನಿಜವಾಗ್ಲೂ ಈಗಲೂ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ ಅದು. ಅಂಥ ವ್ಯಕ್ತಿ ಇನ್ನಷ್ಟು ದಿವಸ ನಮ್ಮ ಜೊತೆಗೆ ಇರಬೇಕಿತ್ತು. ಅವ್ರು ತಮ್ಮ ಕೆಲಸದ ಮೂಲಕ ಜೀವಂತವಾಗಿದ್ದಾರೆ ಅನ್ನೋದನ್ನು ನಾನು ಒಪ್ತೀನಿ. ಬಟ್ ಭೌತಿಕವಾಗಿಯೂ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಈಗಲೂ ಬೇಜಾರಾಗ್ತಿದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಅಮ್ಮ ಆಗ್ಲೇ ಮಾತಾಡ್ತಾ ಸುದೀಪ್ ಹಾಗೆ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಅಂಬರೀಷ್ ಅವರೊಟ್ಟಿಗೆ ಮಿಸ್ ಮಾಡ್ಕೊಂಡೆ, ನನಗೆ ಸಿಗ್ಲಿಲ್ಲ ಅವಕಾಶ ಅಂತ ಹೇಳ್ಬಿಟ್ಟು. ಒಂದ್ ಕಾಲದಲ್ಲಿ ಅಂಬರೀಷ್ ಅವರು ಹಾಗೆ ವಿಷ್ಣುವರ್ಧನ್ ಅವರ ಸ್ನೇಹ ಹೇಗಿತ್ತು, ದರ್ಶನ್ ಅವರು ಹಾಗೇನೆ ಕಿಚ್ಚ ಸುದೀಪ್ ಅವರ ಸ್ನೇಹನೂ ಹಂಗಿತ್ತು. ದರ್ಶನ್ ಅವರೊಟ್ಟಿಗೆ ಯಾಕಂದ್ರೆ ಹಿರಿಯ ಕಲಾವಿದರಿಗೆ ಬಂದ ತಕ್ಷಣ ನಮಸ್ಕಾರ ಮಾಡುವಂಥದ್ದಾಗಿರ್ಬೋದು, ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು. ಈಗ ಕಾರಣಾಂತರಗಳಿಂದ ಅವ್ರ ಒಳಗಡೆ ಇದ್ದಾರೆ. ಸೊ ಅವರ ಒಂದು ಅಗತ್ಯ ಕನ್ನಡ ಸಿನಿಮಾ ರಂಗಕ್ಕಿದೆ. ಬಿಕಾಸ್ ಯಾಕಂದ್ರೆ ಒಂದಷ್ಟು ನಾಯಕರಾಗಿರ್ಬೋದು, ಒಂದಷ್ಟು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಒಂದಷ್ಟು ಕಲಾವಿದರಿಗೆ ಅವರು ಸಿನಿಮಾ ಮಾಡಿದ್ರೆ ಒಂದಷ್ಟು ಜನಕ್ಕೆ ಊಟ ಆಗುತ್ತೆ, ಕೆಲಸ ಸಿಗುತ್ತೆ ಅನ್ನುವಂಥದ್ದು. ಅವರ ಒಂದು ಸಿನಿಮಾ ಜರ್ನಿಯ ಬಗ್ಗೆ ಆಗಿರ್ಬೋದು, ಅವ್ರು ಪ್ರಸ್ತುತ ಅವ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಮನುಷ್ಯ. ಆ್ಯಕ್ಚುಲಿ ಅವರು ತುಂಬ ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ನಾನು ದರ್ಶನ್ ಜೊತೆಗೂ ಸುಮಾರು ಒಂದು 5-6 ಮೂವೀಸ್ ಮಾಡಿದ್ದೀನಿ. ಬಟ್ ಏನೋ ಬ್ಯಾಡ್ ಲಕ್ಕು ಆ ಥರ ಆಗೋಯ್ತು. ಬಟ್ ಈಗಲೂ ಅವರು ಹೊರಗೆ ಬಂದ ಮೇಲೆ ಒಳ್ಳೊಳ್ಳೆ ಮೂವೀಸ್ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ಒಳ್ಳೆ ಮನುಷ್ಯ, ಒಳ್ಳೆ ಮೂವೀಸ್ ಕೊಟ್ಟಿದ್ದಾರೆ, ಕಷ್ಟದಿಂದ ಮೇಲ್ ಬಂದಿದ್ದಾರೆ. ಅದು ತುಂಬ ಗ್ರೇಟ್ ಅಲ್ವಾ? ಬಟ್ ಯಾವುದೋ ಒಂದು ಮಿಸ್ಟೇಕ್ ಆಯಿತು ಅಂತ ಅವ್ರನ್ನ ನೆಲಕ್ಕೆ ತಳ್ಳೋಕ್ಕಾಗಲ್ಲ ಅಲ್ಲ. ಅವರು ಬಂದ್ರೆ ಮತ್ತಷ್ಟು ಕಲಾವಿದರಿಗಾಗಿರ್ಬೋದು, ಟೆಕ್ನಿಷಿಯನ್ಗಾಗಿರ್ಬೋದು, ಅವ್ರ ಸಿನಿಮಾಗಳ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ ಒಂದಷ್ಟು ದಿನಗಳ ಕಾಲ ಒಂದು ಕೆಲಸ ಅಂತ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು 2-3 ತಿಂಗಳಲ್ಲಿ ಬರ್ತಾರೆ ಅನ್ನುವಂಥದ್ದು ಕೂಡ ಟಾಕ್ ಇದೆ. ಸೊ ಹಾಗಾಗಿ ಕೇಳಿದ್ವಿ. ಹೌದು, ಖಂಡಿತವಾಗಿ ಅವ್ರು ಬಂದರೆ ಎಷ್ಟೋ ಜನಕ್ಕೆ ಜೀವನಕ್ಕೆ ಆಧಾರ ಆಗ್ತಾರೆ. ಆಮೇಲೆ ಒಂಥರ ದಿಲ್ದಾರ್ ಮನುಷ್ಯ ಅಂತಾರಲ್ಲ ಆ ಥರ. ಯಾಕೆಂದರೆ ಅಂಬರೀಷ್ ಅವ್ರ ಒಡನಾಟದಲ್ಲಿದ್ದು ಅವ್ರು ಅದೇ ಥರದ ಗುಣಗಳನ್ನ ಕೆಲವು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಖಂಡಿತವಾಗಿ ಅವ್ರು ಹೊರಗೆ ಬರಬೇಕು. ತುಂಬ ಜನ ಟೆಕ್ನಿಷಿಯನ್ಸ್ಗೆ, ಕಲಾವಿದರಿಗೆ ಅವರು ಪೋಷಕರಾಗಿರಬೇಕು ಅಂತಲೇ ನನ್ನ ಅನಿಸಿಕೆ. ಇಷ್ಟು ವರ್ಷಗಳ ಒಂದು ನಿಮ್ಮ ಸಿನಿಮಾ ಅಥವಾ ಸೀರಿಯಲ್ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಕನಸಿನ ಪಾತ್ರ ಹಾಗೆ ಉಳ್ಕೊಂಡಿದೆ ಅಂತಂದ್ರೆ ಯಾವುದು ಅದು? ನಿಜವಾಗ್ಲೂ ಈಗ ಅದೊಂದು ಸುಮಾರು ಒಂದು 18 ವರ್ಷದ ಕೆಳಗೆ ಅಂತಲೇ ಹೇಳ್ಬೋದು. ವಜ್ರೇಶ್ವರಿ ಕಂಬೈನ್ಸ್ನವರು ಬೆಳದಿಂಗಳಾಗಿ ಬಾ ಅಂತ ಒಂದು ಸೀರಿಯಲ್ ಮಾಡಿದ್ರು. ಆ ಸೀರಿಯಲಲ್ಲಿ ಆವಾಗ ನನಗಿನ್ನೂ ಒಂದು 40-45 ವರ್ಷ ಇತ್ತೇನೋ. ಆಗ ನನ್ನ ಈಕ್ವಲ್ ಏಜ್ನವರು ಭರತ್ ಭಾಗವತರು, ಆಮೇಲೆ ಸುನೀಲ್ ಪುರಾಣಿಕು, ಇವರಿಗೆಲ್ಲ ತಾಯಿಯಾಗಿ ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ಎಷ್ಟು ಅದ್ಭುತವಾಗಿತ್ತು ಅಂದರೆ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ತುಂಬ ಚೆನ್ನಾಗಿರೋ ಕ್ಯಾರೆಕ್ಟರ್ ಬಂತು. ನನ್ನ ಏಜ್ನವ್ರಿಗೇ ನಾನು ತಾಯಿಯಾಗಿ ಮಾಡಿದ್ನಲ್ಲ, ಅದು ಒಂದು. ಮತ್ತು ಒಳ್ಳೆ ಕತೆ ಇತ್ತು. ಇವತ್ತಿಗೂ ನನಗೆ ಆ ಥರದ ಕ್ಯಾರೆಕ್ಟರ್ ಬೇಕು ಅನ್ನಿಸ್ತಾ ಇದೆ. ಫೈನಲಿ ನಿಮ್ಮನ್ನು ಇಷ್ಟಪಡುವಂತಹ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ನಿಮ್ಮ ಪ್ರೀತಿಯಿಂದಾನೇ ನಾನೀಗ 27 ವರ್ಷದಿಂದ ಈ ರಂಗದಲ್ಲಿದ್ದೀನಿ. ದಯವಿಟ್ಟು ಇದೇ ಪ್ರೀತಿನ ನಮ್ಮ ಹೊಸ ಸೀರಿಯಲ್ಲು ಕೃಷ್ಣ ರೊಕ್ಕುಗೆ ಕೊಡಿ. ಅದು ಇದೇ 9ನೇ ತಾರೀಕು ಸಾಯಂಕಾಲ 6:30ಕ್ಕೆ ನಿಮ್ಮ ಮನೆಗೆ ಬರ್ತಾ ಇದೆ. ಮರಿಬೇಡಿ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸಿ. ನಮಸ್ಕಾರ. ಇದಾಗಿತ್ತು ನಿಮ್ಮೆಲ್ಲರ ಪ್ರೀತಿಯ ಶೈಲಜಾ ಅಮ್ಮ ಅವರ ಮಾತು. ಯಾಕಂತಂದ್ರೆ ಸ್ಮಾಲ್ ಸ್ಕ್ರೀನಲ್ಲಿ, ಬಿಗ್ ಸ್ಕ್ರೀನಲ್ಲಿ ಎಲ್ಲ ನಾಯಕರಿಗೆ ತಾಯಿಯಾಗಿ ಈಗ ವಿಭಿನ್ನ ಕಥೆಯ ಮೂಲಕ ನಿಮ್ಮ ಮುಂದೆ ವಿಭಿನ್ನ ಪಾತ್ರದ ಮೂಲಕ ಬರ್ತಾ ಇದ್ದಾರೆ. ಅವ್ರು ಹೇಳ್ದಾಗ್ಲೇ ನಿಮ್ಮೆಲ್ಲರ ಪ್ರೀತಿ ಕೃಷ್ಣ ರುಕ್ಕು ಧಾರಾವಾಹಿಗಿರ್ಲಿ. ಇದೇ ಸೋಮವಾರದಿಂದ ಬರ್ತಾ ಇದೆ 6ವರೆಗೆ ನೋಡಿ. ಅವರ ಅಭಿನಯವನ್ನ ಮತ್ತೊಮ್ಮೆ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.